76 ಕೇಸ್ ಪ್ರಚೋದನಕಾರಿ ಇವರಿಗೆ ಬಿದ್ದುದು ಅಂದ್ಮೇಲೆ ಅದು ಹೆಂಗ್ ತಪ್ಪುತ್ತದು? ಹ್ಯಾಕ್ ತಪ್ಪಿತ್ತು ನೀವು ಹೇಳಿ ನೋಡೋಣ. ಈಗ ಅವ್ರು ಹೇಳಿದ್ರೆ ಅವರೇ ಕೊಡ್ತಾ ಇರಲ್ಲ, ನಮ್ಮ ಮೇಲೆ 76 ಕೇಸ್ಗಳು ಬಿದ್ದಿದೆ, ಪ್ರಚೋದನಕಾರಿ ಅವ್ರು ಕೊಡ್ತಾ ಇರಲ್ಲ. ಜಾಸ್ತಿ ಯಾರಿಗೆ ಬಿದ್ದಿದೆ? ಪ್ರಚೋದನೆಗೆ ಒಳಗಾಗಿ ಯಾರು ಸ್ಟೇಷನ್ ಬೆಂಕಿ ಹಾಕ್ತಿದ್ದಾರೆ, ಯಾರು ಪೊಲೀಸರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ, ಯಾರು ಗಣೇಶ ಮೂರ್ತಿಗೆ ಭಂಗ ತರ್ತಾ ಇದ್ದಾರೆ, ಯಾರು ಇವತ್ತು ಇಸ್ಲಾಮಿಕ್ ಮಾಡ್ಲಿಕ್ಕೆ ಹೊರಟಿದ್ದಾರೆ, ತಪ್ಪು. ತಪ್ಪು ಸರ್ಕಾರಕ್ಕೆ ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಜಾರಿ ಮಾಡ್ಲಿಕ್ಕೆ ಹೊರಟಾಗ ಅದರ ಕಾನೂನು ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಹೊರಟಾಗ ಬಿಡ್ರಿ ಅನ್ನೋ ಹೇಳಿಕೆಗಳು ಇರಬಾರ್ದು. ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು, ಒಳಗಡೆ ಕಾಂಗ್ರೆಸ್ ಗೌರ್ಮೆಂಟ್ ಅಪೀಸ್ಮೆಂಟ್ ಮಾಡ್ತಾ ಇದೆ. ಬಹಳಷ್ಟು ಬಿಜೆಪಿ ನಾಯಕರುಗಳ ಮೇಲೆ ಈ ದ್ವೇಷ ಭಾಷಣ ಪ್ರಚೋದನೆ ಕೇಸ್ಗಳಿವೆ. ಲೇಟೆಸ್ಟ್ ಆಗಿ ಸಿ.ಟಿ. ರವಿ ಅವ್ರ ಮೇಲೂ ಕೂಡ ಕೇಸ್ ಬಿದ್ದಿದೆ ಸರ್, ಕೇಶವ ಪ್ರಸಾದ್ ಸರ್. ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ಸಿ.ಟಿ. ರವಿ ಆಗಿರ್ಬೋದು, ಮಂಗಳೂರಿನ ಆಲ್ಮೋಸ್ಟ್ ಅಲ್ಲಿ ಬಿಜೆಪಿ ನಾಯಕರು ಎಲ್ಲರ ಮೇಲೂ ಕೂಡ ಈ ರೀತಿಯಾದ ಪ್ರಚೋದನಾಕಾರಿ ಭಾಷಣದ ಆಧಾರದ ಮೇಲೆ ಅವ್ರ ಮೇಲೆ ಕೇಸ್ ಬಿದ್ದಿದೆ. ಮತ್ತು ಬಿಜೆಪಿಯನ್ನು ಬೆಂಬಲಿಸುವ ಹಲವಾರು ಹಿಂದೂ ಸಂಘಟನೆಗಳು ಮತ್ತು ಅಂಗಸಂಸ್ಥೆಗಳ ಹಲವಾರು ನಾಯಕರುಗಳ ಮೇಲೆ ಕೇಸ್ ಬಿದ್ದಿದ್ದಾವೆ ಸರ್, ಪ್ರಚೋದನಾಕಾರಿ ಭಾಷಣದ ಕೇಸ್. ಸೊ ನೀವು ಒಂದು 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 ಅಂಕಿಅಂಶಗಳನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ಗೆ ಕಂಪೇರ್ ಮಾಡಿದ್ರೆ ಬಿಜೆಪಿಯ ನಾಯಕರುಗಳ ಮೇಲೇನೆ ಅತಿ ಹೆಚ್ಚು ದ್ವೇಷ ಭಾಷಣದ ಕೇಸ್ಗಳು ಬಿದ್ದಿವೆ.